ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು, ಶಾಂತಿ, ಧೈರ್ಯ, ದೇವರ ಮಹಿಮೆ, ದೇವರ ಜ್ಞಾನ, ದೇವರ ಪರಾಕ್ರಮ ದೂತರ ಕಾವಲು, ಹೌದು ಪ್ರಿಯರೇ, ನಿತ್ಯ ಜೀವ ನೀಡುವ, ದೇವರ ಪರಿಶುದ್ಧ ಲೋಕದ ಮಾರ್ಗ ಸತ್ಯ ತೋರುವ ದೇವರ ವಾಕ್ಯವಾದ ಯೇಸು ಕ್ರಿಸ್ತನ ಮಾತುಗಳನ್ನು ಧ್ಯಾನಿಸೋಣ ಪ್ರಿಯರೇ. ನಾವು ಈ ದಿನ ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರಿಯರೇ, ರೋದೆಳು. ನಾವು ಅಪೊಸ್ತಲ ಕಾರ್ಯ 12ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರಿಯರೇ. ಹೌದು, ರೋದೆ ಈಕೆಯ ಬಗ್ಗೆ ನಾವು ಧ್ಯಾನಿಸೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ದೇವರ ಪರಿಶುದ್ಧಾತ್ಮನ, ತಂದೆಯ ಆತ್ಮನ, ಕ್ರಿಸ್ತಾತ್ಮನ, ಯೇಸು ಕ್ರಿಸ್ತನನ್ನು ಸಮಾಧಿಯೊಳಗಿಂದ 3ನೇ ದಿನ ಜೀವಕ್ಕೆ ಬಿಸಿದ ಪರಾಕ್ರಮ ಜಯ ವೀರನಾದ ಪರಿಶುದ್ಧಾತ್ಮನ ಸಹಾಯ, ಶಕ್ತಿ, ಜ್ಞಾನ, ಬಿಡುಗಡೆ, ಜಯ, ಆಶೀರ್ವಾದ, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ ಪಡೆಯೋಣ ಪ್ರೇರೆ. ಇದಕ್ಕೆ ಮೊದಲು ನಾವು ಪ್ರಾರ್ಥಿಸ್ಕೊಂಡು ಸಿದ್ಧರಾಗೋಣ. ಪವಿತ್ರ ಆತ್ಮ ಸಹಾಯಕ್ಕಾಗಿ ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಆತ್ಮಸ್ವರೂಪನೇ, ಕೆರೂಬಿಯರು, ಸೆರಾಫಿಯರು, ದೇವದೂತರ ಮುಖಾಂತರ ನಿತ್ಯವೂ ಸ್ತುತಿಗೆ, ಕೊಂಡಾಟಕ್ಕೆ, ಮಹಿಮೆಗೆ, ಆರಾಧನೆಗೆ ಪಾತ್ರನಾದ ದೇವರೇ, ನಿಮಗೆ ಸ್ತೋತ್ರ ತಂದೆ. ದೇವ, ರೋದಿ ಎನ್ನುವ ಸ್ತ್ರೀಯ ಬಗ್ಗೆ ನಾವು ಧ್ಯಾನಿಸುವಾಗ ನೀವೇ ನಿಮ್ಮ ಪರಿಶುದ್ಧ ಆತ್ಮನ ಮುಖಾಂತರ ಬೆರೆಸಿರುವ ಪವಿತ್ರ ಗ್ರಂಥದ ಮಾತುಗಳಿಂದ ನಮ್ಮನ್ನು ಶುದ್ಧೀಕರಿಸಬೇಕೆಂದು, ಬಲಪಡಿಸಬೇಕೆಂದು, ಸ್ಥಿರಪಡಿಸಬೇಕೆಂದು ವಿಶ್ವಾಸ, ಪ್ರಾರ್ಥನೆ, ಸಾಕ್ಷ್ಯ ಜೀವಿತ, ಪರಿಶುದ್ಧ ಜೀವಿತದೊಳಗೆ ನಮ್ಮೆಲ್ಲರನ್ನು ಬಲಪಡಿಸುತ್ತಾ, ಸ್ಥಿರಪಡಿಸುತ್ತಾ, ಅಭಿವೃದ್ಧಿಪಡಿಸುತ್ತಾ ಬರಬೇಕೆಂದು, ಹೀಗೆ ನಿಮ್ಮ ಮಕ್ಕಳ ವಿರೋಧಿಯಾದ ಸೈತಾನನನ್ನು ಶಾಂತಿದಾಯಕ ದೇವರೇ, ನಿಮ್ಮ ಮಕ್ಕಳಾದ ನಾವೆಲ್ಲರೂ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿರುವ ವಿಶ್ವದ ಪ್ರತಿಯೊಂದು ಕುಮಾರ ಕುಮಾರ್ತಿ, ಚಿಕ್ಕ ದೊಡ್ಡವರು ತುಳಿದು ಹಾಕುವ ಮಹಾ ಪರಿಶುದ್ಧಾತ್ಮ ಭರಿತ ಜೀವಿತಕ್ಕೆ, ಪುನರುತ್ಥಾನದ ಶಕ್ತಿಯ ಜೀವಿತಕ್ಕೆ, ಬೆಳಕಿನ ಜಯ ಜೀವಿತಕ್ಕೆ, ಪರಿಶುದ್ಧ ಆತ್ಮನಿಂದ ಹುಟ್ಟಿದ ಜೀವಿತಕ್ಕೆ, ಹೊಸ ಸೃಷ್ಟಿಯಾಗಿ ದೇವರನ್ನು ಮಹಿಮೆಪಡಿಸುವ ಜೀವಿತಕ್ಕೆ, ಸಂತೋಷಪಡಿಸುವ ಜೀವಿತಕ್ಕೆ ನಮ್ಮೆಲ್ಲರನ್ನು ನಡೆಸುತ್ತಾ ಬರಬೇಕೆಂದು ನಜರೇತಿನ ಪರಾತ್ಪರ ದೇವಕುಮಾರ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಇಮ್ಮಾನುವೇಲನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ರೋದೆ ಎನ್ನುವ ಸ್ತ್ರೀಯ ಬಗ್ಗೆ ಇದಕ್ಕೆ ಮೊದಲು ನಾವು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರೇರೆ. ಕೇಳಲಿರುವ ವಾಕ್ಯ ಭಾಗಗಳು ನಮ್ಮ ಹೃದಯದಲ್ಲಿ ನೆಲೆಗೊಂಡು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ ಹೀಗೆ 100ಕ್ಕೆ 100, 60, 30ರಷ್ಟು ಫಲ ಕೊಡುತ್ತದೋ, ನಾವು ಕೂಡ ಕೇಳಲಿರುವ ವಾಕ್ಯ ಭಾಗ ನಮ್ಮ ಹೃದಯ ಎಂಬ ಹೊಲದಲ್ಲಿ ಫಲವತ್ತಾದ ನೆಲವಾಗುವಂತೆ ಪ್ರಾರ್ಥಿಸೋಣ ಪ್ರೇರೆ. ಮತ್ತು 100ರಷ್ಟು ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ, ಲೌಕಿಕತೆಯನ್ನು, ಶರೀರ, ಮರಣ, ಸೈತಾನ ಜಯಿಸುವಂತೆ ಪ್ರಭು ತನ್ನ ವಾಕ್ಯ ಎಂಬ ಖಡ್ಗದಿಂದ ನಮ್ಮನ್ನು ಬಲಪಡಿಸಲಿ, ಸ್ಥಿರಪಡಿಸಲಿ. ಆಮೇನ್. ಹಾಡು ಪ್ರೇರೆ. ಕೆರೂಬಿಯರು, ಸೆರಾಫಿಯರು, ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ. ಹೌದು ಪ್ರೇರೆ, ನಮ್ಮ ದೇವರು ಸೇನೆಗಳ ಒಡೆಯನಾಗಿದ್ದಾನೆ ಪ್ರೇರೆ. ಕೋಟಿಗಟ್ಟಲೆ ದೇವದೂತರನ್ನು ನಿರ್ಮಿಸಿದ್ದಾನೆ. ಹೌದು, ಮೊಟ್ಟ ಮೊದಲನೇದಾಗಿ ತನ್ನನ್ನು ಆರಾಧಿಸಲೆಂದು, ತನ್ನನ್ನು ಭಜಿಸಲೆಂದು, ಕೀರ್ತಿಸಲೆಂದು, ಕೊಂಡಾಡಲೆಂದು. ಕಾರಣ, ಆತನು ಏನಾಗಿದ್ದನೋ ಆತನು ಮಾತ್ರ ಬಲ್ಲಾತನಾಗಿದ್ದಾನೆ ಪ್ರೇರೆ. ಆತನ ಮುಂದಿರುವ ಆ ಪರಾಕ್ರಮ ದೂತರು ಅನುದಿನ ದೇವರ ಪರಾಕ್ರಮವನ್ನು ಅನುಭವಿಸುತ್ತಿದ್ದಾರೆ ಪ್ರೇರೆ. ಆ ಪರಾಕ್ರಮ ದೇವರ ಮಹಿಮೆ ತೇಜಸ್ಸನ್ನು ಧರಿಸಿಕೊಂಡಿದ್ದಾರೆ. ಆ ಪರಾಕ್ರಮ ತೇಜಸ್ಸಿನಿಂದ ಆತನ್ನು ಹೊಗಳುತ್ತಿದ್ದಾರೆ. ಪರಿಶುದ್ಧನೆಂದು 2 ರೆಕ್ಕೆಗಳಿಂದ ಕಣ್ಣು ಮುಚ್ಚಿಕೊಂಡಿದ್ದಾರೆ. 2 ರೆಕ್ಕೆಗಳಿಂದ ಗಾಳಿಯಲ್ಲಿ ಹಾರಾಡುತ್ತಾ ಪರಿಶುದ್ಧನು ಪರಿಶುದ್ಧನೆಂದು ಎನ್ನುತ್ತಿದ್ದಾರೆ. 2 ರೆಕ್ಕೆಗಳಿಂದ ನೆಲ ಕಾಲು ಸೋಕದೆ ರೆಕ್ಕೆಗಳ ಮೇಲೆ ನಿಂತು ಒಟ್ಟು 6 ರೆಕ್ಕೆಗಳಿಂದ ಗಾಳಿಯಲ್ಲಿ ಪರಿಶುದ್ಧನು 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 ಸೇನಾಧೀಶ್ವರ ದೇವರಾದ ಯೆಹೋವನು ತುಂಬಿದೆ ಆತನ ಮಹಿಮೆ ಸರ್ವ ಭೂಮಂಡಲದಲ್ಲೆಲ್ಲ. ಹೌದು ಪ್ರೇರೆ, ನಮ್ಮಲ್ಲಿ ಕೂಡ ದೇವರ ಮಹಿಮೆ ತುಂಬುವಂತೆ ಆತನ ಪರಾಕ್ರಮ ದೇವದೂತರಂತೆ ಆರಾಧಿಸೋಣ ಪ್ರೇರೆ. ವಾಕ್ಯವನ್ನು ಆಲಿಸೋಣ. ವಾಕ್ಯ ಪ್ರಕಾರ ಜೀವಿಸಲು ಆ ಪರಾಕ್ರಮ ದೇವರನ್ನು ನಾವು ಸಹಾಯ, ಶಕ್ತಿ, ಬಿಡುಗಡೆ, ಆಶೀರ್ವಾದ, ಪವಿತ್ರಾತ್ಮನ ನಿತ್ಯ ಅಭಿಷೇಕ, ಶಾಶ್ವತ ಅಭಿಷೇಕ ಬೇಡಿಕೊಳ್ಳೋಣ. ಯೇಸು ನಾಮದಲ್ಲಿ
ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ ಪ್ರಿಯರೇ. ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳಾತನೇ. ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳಾತನೇ. ಆರಾಧನೆಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ ಯೇಸುವೇ. ಆರಾಧನೆಗೆ ನಿಯೋಗ್ಯನೇ, ನಮ್ಮ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಆಮೆನ್. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಸರ್ವಸೃಷ್ಟಿಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ತಂದೆ ಯೇಸುವೇ, ಸರ್ವಸೃಷ್ಟಿಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ನನಗಾಗಿ ಬಲಿಯಾದವನೇ ಆರಾಧನೆ, ಮರಣವ ಗೆದ್ದವನೇ ನಿನಗೆ ಆರಾಧನೆ. ಕ್ರಿಸ್ತನೇ, ನಮಗಾಗಿ ಬಲಿಯಾದವನೇ ಆರಾಧನೆ, ಮರಣವ ಗೆದ್ದವನೇ ನಿನಗೆ ಆರಾಧನೆ. ನನ್ನೊಳಗೆ ಇರುವಾತನೇ ಆರಾಧನೆ, ನನ್ನನ್ನು ನಡೆಸುವಾತನೇ ಆರಾಧನೆ. ಆಮೆನ್. ನಮ್ಮೊಳಗೆ ಇರುವಾತನೇ ಆರಾಧನೆ, ಬೇಗನೆ ಬರುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ತಂದೆ, ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ನಿಯೋಗ್ಯನೇ, ನಮ್ಮ ಸ್ತುತಿಗೆ ಪಾತ್ರನೇ ಸಪ್ಪ. ಆರಾಧನೆಗೆ ನಿಯೋಗ್ಯನೇ,
ನಮ್ಮ ಸ್ತುತಿಗೆ ಪಾತ್ರನೇ, ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಏಕಮಾತ್ರನೇ ನಿಜ ದೇವನೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವಂತೆ ಮಾಡಿ, ಏಕದೇವರೇ ನಿತ್ಯ ದೇವರೇ ನಿಮ್ಮನ್ನಾರಾಧಿಸುವೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್ ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರಿಯರೇ, ದೇವರು ಕೆರೂಬಿಯರು ಸೆರಾಫಿರ ಮಧ್ಯೆ ದಿನನಿತ್ಯ ಸ್ತುತಿಗೆ ಪಾತ್ರನಾಗಿದ್ದಾನೆ ಪ್ರಿಯರೇ. ಯೆಶಾಯ ಪ್ರವಾದಿ ಗ್ರಂಥ 6ನೇ ಅಧ್ಯಾಯದಲ್ಲಿ ಓದುತ್ತೇವೆ ನಾವು. ಹೌದು, ಮಾನ ಪ್ರಭಾವವುಳ್ಳತನಾಗಿದ್ದಾನೆ, ಆರಾಧನೆಗೆ ಯೋಗ್ಯನಾಗಿದ್ದಾನೆ. ನಮ್ಮ ಗೌರವಕ್ಕೆ ಆತನು ಮಾತ್ರ ಪಾತ್ರ, ಅದು ಸ್ತುತಿಗೆ ಪಾತ್ರ ಪ್ರಿಯರೇ. ಕೊಂಡಾಟಕ್ಕೆ ಮನುಷ್ಯನು ಕೊಂಡಾಟಕ್ಕೆ ಪಾತ್ರನಲ್ಲ. ಹೌದು ಪ್ರಿಯರೇ, ಮಾನ ಸನ್ಮಾನಗಳು ಜ್ಞಾನಿಯ ಜ್ಞಾನವನ್ನು ಮಂಕು ಮಾಡುತ್ತವೆ, ಆದರೆ ಮಾನ ಸನ್ಮಾನ ದೇವರಿಗೆ ಮಾತ್ರ ಸಲ್ಲಿಸಬೇಕಾಗಿದೆ. ಹೌದು ಪ್ರಿಯರೇ, ಹೀಗೆ ಪರಿಶುದ್ಧನು ಆಗಿದ್ದಾನೆ, ಮಹಾಪರಿಶುದ್ಧನು, ಸರ್ವೋನ್ನತ ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವಾತನು, ಸರ್ವಶಕ್ತನು, ಸರ್ವವ್ಯಾಪಿ, ಎಲ್ಲ ಕಡೆಯಲ್ಲಿ ಇರುವಾತನಾಗಿದ್ದಾನೆ ಪ್ರಿಯರೇ. ಆತನನ್ನು ಕೂಗಿ ಕರೆಯುವ ಪ್ರತಿಯೊಂದು ಸ್ಥಳದಲ್ಲಿ ಇಳಿದು ಬಂದು ಆಶೀರ್ವದಿಸುತ್ತಾನೆ. ಹೀಗೆ ಮಹಿಮೆಯ ಅರಸನಾಗಿದ್ದಾನೆ ನಮ್ಮ ತಂದೆ ಯೇಸು, ಪರಿಶುದ್ಧಾತ್ಮ ಸ್ವರೂಪನು. ಸಿಂಹಾಸನದಲ್ಲಿ ರೂಢನಾಗಿದ್ದಾನೆ ಪ್ರಿಯರೇ, ಕುಳಿತುಕೊಂಡಿದ್ದಾನೆ. ಸರ್ವ ಸೃಷ್ಟಿಯನ್ನು ವೀಕ್ಷಿಸುತ್ತಿದ್ದಾನೆ, ಸರ್ವ ಮಾನವರ ಹೆಜ್ಜೆಗಳನ್ನು ನೋಡುತ್ತಿದ್ದಾನೆ, ಯಾವ ಕಡೆ ಹೋಗುತ್ತಿದ್ದಾರೆಂದು. ಹೌದು ಪ್ರಿಯರೇ, ಹೀಗೆ ಸರ್ವ ಸೃಷ್ಟಿಕರ್ತನು ತನ್ನ ಕಡೆಗೆ ಬರಬೇಕೆಂದು ಯೇಸು ಕ್ರಿಸ್ತನ ಮುಖಾಂತರ ಕರೆಯುತ್ತಿದ್ದಾನೆ ಪ್ರಿಯರೇ. ಹಳೆಯ ಕಾಲವನ್ನೆಲ್ಲ ಜನರು ಇಷ್ಟ ಬಂದಂತೆ ಜೀವಿಸಿದರು 2000 ವರ್ಷಗಳ ಕೆಳಗೆ ಕ್ರಿಸ್ತಪೂರ್ವ. ಆದರೆ ದೇವರು ಆ ಕಾಲವನ್ನು ಲೆಕ್ಕಿಸಲಿಲ್ಲ. ಈಗಲಾದರೂ ತನ್ನ ಮಗನ ಕಡೆಗೆ ಎಲ್ಲ ಜನಾಂಗ ಕುಲ ಭಾಷೆಗಳವರು ತಿರುಗಿಕೊಳ್ಳಬೇಕೆಂದು ಆಜ್ಞಾಪನೆ ಮಾಡಿದ್ದಾನೆ ಪ್ರಿಯರೇ. ಆ ಆಜ್ಞೆಯನ್ನೇ ಸುವಾರ್ತೆ ಎಂದು ಸಾರುತ್ತಿದ್ದೇವೆ. ಹೀಗೆ ಪ್ರಿಯರೇ, ಯುಗ ಯುಗಕ್ಕೂ ಜೀವಿಸುವಾತನು ಆತನೇ. ಆತನೇ ನಮ್ಮನ್ನು ನಮ್ಮ ತಾಯಿ ಗರ್ಭದಲ್ಲಿ ರೂಪಿಸಿದಾತನು. ಆತನ ಕಣ್ಣುಗಳು ನಮ್ಮ ತಾಯಿ ಗರ್ಭದಲ್ಲಿ ಪಿಂಡವಾಗಿರುವಾಗ ನೋಡಿವೆ ಪ್ರಿಯರೇ. ಆದ್ದರಿಂದ ಆತನ ಬಳಿಗೆ ನಾವು ಪ್ರಯಾಣ ಮಾಡಬೇಕಾಗಿದೆ. ಈ ಲೋಕ ಆಯುಸ್ಸು 60, ಬಲ ಹೆಚ್ಚಾದರೆ 80. ಆದರೆ ದೇವರ ಆಯುಷ್ಯನೊಳಗೆ ನಾವು ಪ್ರವೇಶವಾಗಬೇಕಾಗಿದೆ. ನಿತ್ಯ ಜೀವ ಎಂಬ ಆಯುಸ್ಸಿನೊಳಗೆ ದೇವರ ವರ್ಷಗಳಿಗೆ ಮುಗಿವಿಲ್ಲ ಪ್ರಿಯರೇ. ಆ ಮುಗಿಯಾದ ದೇವರೇ ಯೇಸು ಕ್ರಿಸ್ತನಾಗಿದ್ದಾನೆ. ಹೀಗೆ ಆ ಮಹಿಮೆಯ ಅರಸನನ್ನು, ಸಿಂಹಾಸರೂಢನಾದ ಅರಸನು, ಸರ್ವ ಸೃಷ್ಟಿಕರ್ತನನ್ನು ಸ್ವಂತ ರಕ್ಷಕನಾಗಿ, ದೇವರಾಗಿ, ಒಡೆಯನಾಗಿ, ಸ್ನೇಹಿತನಾಗಿ, ಆಪದ್ ಬಾಂಧವನಾಗಿ, ರಕ್ಷಕನಾಗಿ, ಹೌದು ಪ್ರಿಯ, ಆರೋಗ್ಯದಾಯಕನಾಗಿ, ಹೌದು ಬಿಡುಗಡೆ ನಾಯಕನಾಗಿ, ಜಯ ಕೊಡುವ ವೀರನಾಗಿ, ಒಳ್ಳೆಯ ಕುರುಬನಾಗಿ, ಹೌದು ಪ್ರಿಯರೇ, ಸ್ವೀಕರಿಸಬೇಕಾಗಿದೆ. ಹೌದು, ನಿನ್ನ ಚಿಂತ ಭಾರವನ್ನೆಲ್ಲ ಆತನ ಮೇಲೆ ಹಾಕು, ಆತನೇ ಅದನ್ನು ಸರಳ ಮಾಡುವನು. ನಿನಗೋಸ್ಕರ ಚಿಂತಿಸುತ್ತಾನೆ ದೇವರು ಪ್ರಿಯರೇ. ಹೌದು, ದೇವರಿಗಿಂತ ಉತ್ತಮವಾಗಿ ಚಿಂತಿಸುವವರು ಯಾರಿದ್ದಾರೆ? ನಾವು ಚಿಂತಿಸಿದರೆ ಚಿಂತೆ ಮಾಡಿ ಮಾಡಿ 1 ಮೊಳ ಉದ್ದ ಬೆಳೆಯಲು ನಿಮ್ಮಿಂದ ಯಾರಿಂದ ಸಾಧ್ಯವಾದೀತು? ಹೌದು ಪ್ರಿಯರೇ, ಆದರೆ ನಮಗೋಸ್ಕರ ದೇವರು ಚಿಂತೆ ಮಾಡುತ್ತಾನಂತ ಪ್ರಿಯರೇ. ನಾವು ಪೇತ್ರನ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7-8ನೇ ವಾಕ್ಯದಲ್ಲಿ ಓದುತ್ತೇವೆ. ನಮಗೋಸ್ಕರ ಚಿಂತೆ ಮಾಡುತ್ತಾನೆ. ಹೌದು ಪ್ರಿಯರೇ, ನಮ್ಮನ್ನು ರಕ್ಷಿಸುವ ಚಿಂತೆ, ನಮ್ಮನ್ನು ಹೊಸ ಮನುಷ್ಯರನ್ನಾಗಿ ಮಾಡುವ ಚಿಂತೆ, ಆನಂದ ಭರಿತರನ್ನಾಗಿ ಮಾಡುವ ಚಿಂತೆ, ಪರಲೋಕಕ್ಕೆ, ನಿತ್ಯ ಜೀವಕ್ಕೆ, ಬೆಳಕಿನ ಲೋಕಕ್ಕೆ ತೆಗೆದುಕೊಂಡು ಹೋಗುವ ಚಿಂತೆ ಮಾಡಿ ಸಫಲಪಡಿಸುತ್ತಾನೆ ನಮ್ಮ ಜೀವಿತದಲ್ಲಿ. ಹೀಗೆ ನಮಗಾಗಿ ಬಲಿಯಾದಾತನಾಗಿದ್ದಾನೆ ಪ್ರಿಯರೇ. ಯುಗ ಯುಗಾಂತರಕ್ಕೆ ಜೀವಿಸುವ ಆತನು ಮನುಷ್ಯನಾಗಿ ಬಂದು ಶಿಲುಬೆ ಮೇಲೆ ನಿನ್ನ ಎಲ್ಲ ಪಾಪಶಾಪಗಳ ನಿಮಿತ್ತ ಬಲಿಯಾಗಿ ರಕ್ತ ಸುರಿಸಿ ಮರಣಿಸಿ ಮತ್ತು 3ನೇ ದಿನ ಮರಣದ ಮುಳ್ಳನ್ನು ಮುರಿದು ಕಡೇ ಶತ್ರುವಾದ ಮರಣವನ್ನು ಜಯಿಸಿದ್ದಾನೆ ಪ್ರಿಯರೇ. ಹೌದು, ಹೀಗೆ ಮರಣವಾಗಿ ಗೆದ್ದವನಿ ಆತನಿಗೆ ಆರಾಧನೆ ಮಾಡಬೇಕಾಗಿದೆ. ಮನುಷ್ಯ ಮಾತ್ರದವರನ್ನಲ್ಲ, ನರ ಮಾತ್ರದವನಲ್ಲ, ಮೂಗಿನಲ್ಲಿ ಉಸಿರು ಮಾತ್ರದವರನ್ನಲ್ಲ. ಹೌದು, ನಮ್ಮೊಳಗೆ ವಾಸ ಮಾಡಲು 2ನೇ ಸಾರಿ ಪರಿಶುದ್ಧ ಆತ್ಮನನ್ನು ಕಳಿಸಿಕೊಡುತ್ತಿದ್ದಾನೆ ಆತನಲ್ಲಿ ವಿಶ್ವಾಸ ಇಡುವವರಿಗೆ. ಹೌದು, ಹೀಗೆ ನಮ್ಮನ್ನು ನಡೆಸುವ ಆತನಿಗೆ ಆರಾಧನೆ ಮಾಡೋಣ ಪ್ರೇರೆ. ಅಂಥ ಕೃಪೆ ಪ್ರಭು ನಮ್ಮೆಲ್ಲ ನೀಡಲಿ. ವಾಕ್ಯ ಭಾಗದೊಳಗೆ ಪ್ರವೇಶವಾಗೋಣ ಪ್ರೇರೆ. ಅಂಶ ರೋದೆಳು ಎಂದು ನಾವು ಅಪೊಸ್ತಲ ಕಾರ್ಯ 12ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಆ್ಯಕ್ಟ್ಸ್ ಚಾಪ್ಟರ್ 12 ವರ್ಸ್ 13th ವರ್ಡ್ ನಾವು ಇಲ್ಲಿ ಓದುವುದಾದರೆ ಅಲ್ಲಿ ವಿಷಯ ಏನಿದೆ ಅಂದರೆ ಪ್ರೇರೆ, ಆ ಪೇತ್ರನನ್ನು ಸೆರೆಮನೆಯಲ್ಲಿ ಹಾಕಲ್ಪಟ್ಟಾಗ ಆ ಸಭೆಯು ಅತ್ಯಾಸಕ್ತಿಯೊಂದಿಗೆ ಪ್ರಾರ್ಥನೆ ಮಾಡುತ್ತಿತ್ತು. ದೇವರು ಪೇತ್ರನನ್ನು ಬಿಡಿಸಿದನು. ಆತನು ಬಂದು ಆ ಬಾಗಿಲಲ್ಲಿ ತಟ್ಟುತ್ತಾ ನಿಂತಾಗ ರೋದೆಳು ಎನ್ನುವಂಥ ಒಬ್ಬ
ಚಾಕರಿ ಆಕೆ ಆಲಿಸಿದಳು. ಅದು ಪ್ರೇರೆ, ಆಕೆ ಬಾಗಿಲು ಬಳಿ ಬಂದು ಪೇತ್ರನ ಸ್ವರವನ್ನು ಗುರುತು ಹಿಡಿದು ಸಂತೋಷದೊಂದಿಗೆ ಆ ಬಾಗಿಲನ್ನು ತೆರೆಯದೆ ಒಳಗಡೆ ಓಡಿ ಹೋಗುತ್ತಾಳೆ. ಅದು ಪ್ರೇರೆ, ಪೇತ್ರನು ಆ ಬಾಗಿಲ ಬಳಿಯಲ್ಲಿ ನಿಂತಿದ್ದಾನೆ ಎಂದು ಆ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಿರುವ ಆ ಪ್ರಾರ್ಥನೆ ಗುಂಪಿಗೆ ತಿಳಿಸುತ್ತಾಳೆ ಪ್ರೇರೆ. ಪೇತ್ರನು ಜೈಲಿನಿಂದ ಹೊರಗಡೆ ಬರಬೇಕು, ಯಾಕಂದರೆ ಆಗಲೇ ಯಾಕೋಬನನ್ನು ಕತ್ತಿಯಿಂದ ಸಾಯಿಸಿರುತ್ತಾರೆ. ಅದು ಪ್ರೇರೆ, ಯೋಹಾನನ ಅಣ್ಣನಾದ ಯಾಕೋಬನನ್ನು ಪೇತ್ರನನ್ನು ಕೂಡ ಸಾಯಿಸಬೇಕೆಂದು ಜೈಲಿನಲ್ಲಿ ಹಾಕಿರ್ತಾರೆ, ಮರುದಿನ ಸಾಯಿಸಬೇಕೆಂದು. ಆದರೆ ಸಭೆಯಾಗಿ ಗುಂಪಾಗಿ ವಿಶ್ವಾಸಿ ಸಮೂಹ ಮನೆಯಲ್ಲಿ ಪ್ರಾರ್ಥಿಸುತ್ತಿದ್ದಾಗ ದೇವದೂತನು ಸೆರೆಮನೆಯಲ್ಲಿ ಪೇತ್ರನನ್ನು ದರ್ಶಿಸಿ ಆ ಸೆರೆಮನೆಯ ಬಾಗಿಲುಗಳು ತನ್ನಂತಾನೇ ತೆರೆಯಲ್ಪಟ್ಟು ಹೊರಗಡೆ ಕರೆದುಕೊಂಡು ಬಂದು ಬೀದಿಯಲ್ಲಿ ಬಿಡುತ್ತಾನೆ. ಅಷ್ಟರವರೆಗೆ ಆ ಪೇತ್ರನು ಇದು ಕನಸು ಏನೋ ಎಂದು ನೆನೆಸುತ್ತಿರುತ್ತಾನೆ. ಆದರೆ ದೇವದೂತನು ಬೀದಿಯಲ್ಲಿ ಬಿಟ್ಟು ಅದೃಶ್ಯನಾದಾಗ ಅದು ನಿಜವೆಂದು ಗ್ರಹಿಸುತ್ತಾನೆ ಮತ್ತು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವ ಆ ಮನೆಯಲ್ಲಿ ಆ ಗುಂಪಿನ ಬಳಿಗೆ ಹೋಗಿ ಆ ಮನೆಯ ಬಾಗಿಲನ್ನು ತಟ್ಟಿದಾಗ ಆ ಗುಂಪು ಪ್ರಾರ್ಥನೆ ಮಾಡುತ್ತಿದ್ದವರಲ್ಲಿ ನಾವು ನೋಡ್ತೇವೆ ಪ್ರೇರೆ. ಪೇತ್ರನು 13ನೇ ವಾಕ್ಯ, 12ನೇ ಅಧ್ಯಾಯ, ಅಪೊಸ್ತಲ ಕಾರ್ಯ 12ನೇ ಅಧ್ಯಾಯ 13ನೇ ವಾಕ್ಯ. ಪೇತ್ರನು ಬಾಗಿಲಿನ ಕದವನ್ನು ತಟ್ಟಲು ರೋದೆ ಎಂಬ ಒಬ್ಬ ಚಾಕರಿಯವಳು ನೋಡುವುದಕ್ಕೆ ಬಂದಳು. ಅವಳು ಪೇತ್ರನ ಧ್ವನಿಯನ್ನು ಗೊತ್ತು ಹಿಡಿದು ಸಂತೋಷದ ನಿಮಿತ್ತದಿಂದಲೇ ಬಾಗಿಲನ್ನು ತೆರೆಯದೆ ಒಳಕ್ಕೆ ಓಡಿ ಹೋಗಿ ಪೇತ್ರನು ಬಾಗಿಲ ಮುಂದೆ ನಿಂತಿದ್ದಾನೆ ಎಂದು ತಿಳಿಸಿದಳು. ಅವರು ಅವಳಿಗೆ, ನಿನಗೆ ಹುಚ್ಚು ಹಿಡಿದಿದೆ ಎಂದು ಹೇಳಿದರು. ಹೌದು ಪ್ರೇರೆ, ಅವ್ರು ಏನು ಮಾಡ್ತಾರೆ, ಆಕೆಗೆ ಹುಚ್ಚು ಹಿಡಿದಿದೆ ಎಂದು ಹೇಳ್ತಾರೆ. ಹೌದು, ಅಂದರೆ ಅಲ್ಲಿ ಏನರ್ಥ ಅಂತ ಪ್ರೇರೆ, ಆದರೆ ಆಕೆ 15ನೇ ವಾಕ್ಯ ಪ್ರೇರೆ, ಆದರೆ ಅವಳು ತಾನು ಹೇಳಿದಂತೆಯೇ ಅದೇ ಎಂದು ದೃಢವಾಗಿ ಹೇಳುತ್ತಾ ಇರಲು ಅವನ ದೂತನಾಗಿರಬೇಕು ಅಂದರು. ಅಷ್ಟರಲ್ಲಿ ಪೇತ್ರನು ಇನ್ನೂ ತಟ್ಟುತ್ತಾ ಇರಲು ಅವರು ಬಾಗಿಲನ್ನು ತೆರೆದು ಅವನನ್ನು ಕಂಡು ಬೆರಗಾದರು. 17ನೇ ವಾಕ್ಯ. ಆದರೆ ಅವನು ಸುಮ್ಮನಿರ್ರಿ ಎಂದು ಅವರಿಗೆ ಕೈಸನ್ನೆ ಮಾಡಿ ತನ್ನನ್ನು ಕರ್ತನು ಸೆರೆಮನೆಯೊಳಗಿಂದ ಹೊರಗೆ ಕರೆದುಕೊಂಡು ಬಂದ ರೀತಿಯನ್ನು ವಿವರಿಸಿ ಈ ಸಂಗತಿಗಳನ್ನು ಯಾಕೋಬನಿಗೂ ಸಹೋದರರೆಲ್ಲರಿಗೂ ತಿಳಿಸಿರೆಂದು ಹೇಳಿ ಬೇರೆ ಸ್ಥಳಕ್ಕೆ ಹೊರಟು ಹೋದನು. ಬೆಳಗಾದ ಮೇಲೆ 18ನೇ ವಾಕ್ಯ. ಬೆಳಗಾದ ಮೇಲೆ ಪೇತ್ರನು ಏನಾದನೆಂದು ಸಿಪಾಯಿಗಳಲ್ಲಿ ಬಹಳ ಕಳವಳ ಉಂಟಾಯಿತು. ಹೆರೋದನು ಅವನನ್ನು ಹುಡುಕಿಸಿ ಅವನು ಸಿಕ್ಕಲಿಲ್ಲವಾದ್ದರಿಂದ ಕಾವಲುಗಾರರನ್ನು ವಿಚಾರಣೆ ಮಾಡಿ ಅವರಿಗೆ ಮರಣದಂಡನೆಯನ್ನು ವಿಧಿಸಿದನು. ಬಳಿಕ ಯೂದಾಯದಿಂದ ಕೈಸರೈಯಕ್ಕೆ ಹೋಗಿ ಅಲ್ಲಿ ಕೆಲವು ಕಾಲ ಇದ್ದನು. ಹೌದು ಪ್ರೇರೆ, ದೇವದೂತನು ಪೇತ್ರನನ್ನು ಸೆರೆಮನೆಯೊಳಗಿಂದ ಕರೆದುಕೊಂಡು ಬರ್ತಾನೆ. ಆ ಮರುದಿನ ಆ ಕಾವಲುಗಾರರನ್ನು ಕಳಿಸುತ್ತಾರೆ, ಹುಡುಕಿಸುತ್ತಾರೆ ಪೇತ್ರನನ್ನು. ಆದರೆ ಪೇತ್ರನು ಸಿಕ್ಕಲಿಲ್ಲವಾದ್ದರಿಂದ ಆ ಸೆರೆಮನೆಯ ಕಾವಲುಗಾರರನ್ನು ಮರಣದಂಡನೆಗೆ ವಿಧಿ ಮಾಡುತ್ತಾರೆ ಪ್ರೇರೆ. ಕೈಸರೈಯಕ್ಕೆ ಹೋಗಿ ಕೆಲವು ಕಾಲ ಪೇತ್ರನು ಅಲ್ಲಿರುತ್ತಾನೆ. ಹೌದು, ಪೇತ್ರನ ಸ್ಥಳದಲ್ಲಿ ಆ ಕಾವಲುಗಾರರು ಸತ್ತೋದರು ಪ್ರೇರೆ. ಹೌದು, ಸೈತಾನನು ಕೆಲವು ದೇವಜನರನ್ನು ಸಾಯಿಸಬೇಕೆಂದು ಇಷ್ಟಪಟ್ಟಾಗ ಅವರು ದೇವರ ಆತ್ಮನಿಂದ ತಪ್ಪಿಸಿಕೊಳ್ಳುತ್ತಾರೆ, ದೇವರ ಶಕ್ತಿಯಿಂದ ಕಾಪಾಡಲ್ಪಡುತ್ತಾರೆ. ಆದರೆ ದೇವರ ಅಪ್ಪಣೆ ಇಲ್ಲದೆ ಯಾರ ಮೇಲೂ ಯಾವ ಅಪಾಯ ಬರುವುದಿಲ್ಲ. ಹೌದು, ವಿಶೇಷವಾಗಿ ದೇವಜನರ ಮೇಲೆ. ಹೌದು, ಆದ್ದರಿಂದ ಸೈತಾನನು ತನ್ನ ಕೋಪವನ್ನು ಸೈನಿಕರ ಮೇಲೆ ತೀರಿಸಿಕೊಂಡ. ಹೌದು ಪ್ರೇರೆ, ಹೀಗೆ ನಾವು ವಿಶೇಷವಾಗಿ ರೋದೆ ಎನ್ನುವ ಆ ಸ್ತ್ರೀಯ ಬಗ್ಗೆ ನೋಡುತ್ತೇವೆ ಪ್ರೇರೆ. ಆ ಚಿಕ್ಕ ಮಗಳು ಹೆಸರು ರೋದೆ ಪ್ರೇರೆ, ರೋದಳು. ಹೌದು, ಆಕೆ ಹೆಸರು ರೋದೆ ಎಂಬ ಒಬ್ಬ ಚಾಕರಿಯವಳು ಪ್ರೇರೆ. ಚಾಕರಿ ಅಂದರೆ ಮನೆ ಕೆಲಸದವರಾಗಿರ್ಬೋದು, ಕಸ ಗುಡಿಸೋರಾಗಿರ್ಬೋದು, ಅಡುಗೆ ಮಾಡುವವರಾಗಿರ್ಬೋದು, ಅಥವಾ ದೇವರ ಸಭೆಯ ಗುಂಪಿಗೆ ಬೇಕಾದ ಅನ್ನಪಾನ, ಬಟ್ಟೆ ಒಗೆಯುವುದು, ಅನೇಕ ಸೇವೆ ಮಾಡುವವರಾಗಿರ್ಬೋದು ಪ್ರೇರೆ. ಮತ್ತು ಪ್ರಾರ್ಥನಾ ಗುಂಪಿನಲ್ಲಿರುವ ಪ್ರಾರ್ಥನೆ ವೀರಳು, ಅತ್ಯಾಸಕ್ತಿಯೊಂದಿಗೆ ಪ್ರಾರ್ಥನೆ ಮಾಡುವ ಆ ಸಭೆಯ ಮಗಳು ಪ್ರೇರೆ. ಹೌದು, ಹೀಗೆ ಆ ಚಿಕ್ಕ ಮಗಳ ಹೆಸರು ರೋದೆ ಪ್ರೇರೆ. ಆ ಹೆಸರಿಗೆ ಅರ್ಥ ಗುಲಾಬಿ ಎಂದು ಅರ್ಥ ಪ್ರೇರೆ. ನಾವು ಆ ಹೆಸರಿಗೆ ಅರ್ಥ ನೋಡುತ್ತೇವೆ, ಗುಲಾಬಿ. ಇನ್ನೊಂದು ಭಾಷೆಯಲ್ಲಿ ಗುಲಾಬಿ ಅಂತ ರೋದೆ, ಆಕೆಯ ಒಂದು ಶ್ರೇಷ್ಠವಾದ ಗುಣಾತಿಶಯಗಳನ್ನು ನಾವು ನೋಡುವುದಾದರೆ ಪ್ರೇರೆ, ಆ ಗುಲಾಬಿ ಎಂದು ಅರ್ಥವುಳ್ಳ ಹೆಸರುಳ್ಳ ಆ ರೋದೆ ಎಂಬ ದೇವರ ಮಗಳ ಒಂದು ಶ್ರೇಷ್ಠವಾದ ಗುಣಾತಿಶಯಗಳು ನೋಡುವುದಾದರೆ, 1ನೇ ಗುಣಾತಿಶಯ, ಆಕೆ ಪ್ರಾರ್ಥನೆ ಗುಂಪಿನೊಳಗೆ ಇದ್ದಳು ಪ್ರೇರೆ. ಆ ರೋದೆ ಎಂಬ ದೇವರ ಮಗಳು ಪ್ರಾರ್ಥನೆ ಗುಂಪಿನೊಳಗಿದ್ದಳು. ಆಸಕ್ತಿಯೊಂದಿಗೆ ಪ್ರಾರ್ಥಿಸುವ ಸಭೆ ಸದಸ್ಯರೊಂದಿಗೆ ಪ್ರಾರ್ಥಿಸುತ್ತಿದ್ದಳು. ಅದು ಪ್ರೇರೆ. ಪೇತ್ರನನ್ನು
ಬಿಡುಗಡೆ ಮಾಡು ದೇವರೇ, ರಕ್ಷಿಸು ಪ್ರಾಣಾಪಾಯದಿಂದ. ಆತನು ಸಾರಬೇಕಾಗಿದೆ, ಆತ ಅನೇಕ ಆತ್ಮ ರಕ್ಷಿಸಬೇಕಾಗಿದೆ, ಸತ್ಯಜ್ಞಾನಕ್ಕೆ ಸೇರಿಸಬೇಕಾಗಿದೆ, ನಿನ್ನ ಸ್ವರವನ್ನು ಕೇಳುವ ಕುರಿಗಳನ್ನು ಹುಡುಕಬೇಕಾಗಿದೆ. ಹೌದು ಪ್ರಿಯರೇ, ನಿಮ್ಮ ರಾಜ್ಯಕ್ಕೆ ಸುರಕ್ಷಿತವಾಗಿ ಸೇರಿಸಬೇಕಾಗಿದೆ. ಆತನನ್ನು ಆ ಕೆಟ್ಟ ಆಲೋಚನೆಯುಳ್ಳ ಜನರಿಂದ ಕಾಪಾಡು ಎಂದು ಅತ್ಯಾಸಕ್ತಿಯಿಂದ ಪ್ರಾರ್ಥಿಸುವ ಸಂಘ ಸದಸ್ಯರೊಂದಿಗೆ ಇದ್ದಳು. ಹೌದು ಪ್ರಿಯರೇ, ನೀನು ನಾನು ಇಂದು ಎಲ್ಲಿ ಇದ್ದೇವೆ ಎಂದು ಪರೀಕ್ಷಿಸಿಕೊಳ್ಳಬೇಕಾಗಿದೆ ಪ್ರಿಯರೇ. ರೋದೆಯ ಮಗಳ ಜೀವಿತವನ್ನು ನೋಡುವುದಾದರೆ ಹೌದು, ನಾವು ಕೂಡ ಪ್ರಾರ್ಥನೆ ಗುಂಪಿನೊಳಗಿರಬೇಕಾಗಿದೆ ಪ್ರಿಯರೇ. ಅತ್ಯಾಸಕ್ತಿಯೊಂದಿಗೆ ಪ್ರಾರ್ಥಿಸುವ ಸಭೆಯ ಸದಸ್ಯರೊಂದಿಗೆ ಇರಬೇಕಾಗಿದೆ. ಹೌದು, ಒಂದನೇದಾಗಿ ರೋದೆಯ ಎಂಬ ಗುಲಾಬಿ ಎಂಬ ಹೆಸರು ಅರ್ಥವುಳ್ಳ ರೋದೆ, ಆಕೆ ಶ್ರೇಷ್ಠವಾದ ಗುಣಾತಿಶಯ. ಒಂದನೇದು, ಆಕೆ ಪ್ರಾರ್ಥನೆಯ ಗುಂಪಿನೊಳಗೆ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸುವ ಆಕೆಯಾಗಿದ್ದಳು. ಹೌದು ಪ್ರಿಯ, ಎಲ್ಲರಿಗೂ ಪೇತ್ರನ ಸ್ವರ ಕೇಳಲಿಲ್ಲ, ಬಾಗಿಲು ತಟ್ಟಿದ್ದು ಆಕೆಗೆ ಮಾತ್ರ ಕೇಳಿತ್ತು. ಹೌದು ಪ್ರಿಯ, ಕಾರಣ ಆಕೆ ದೇವರ ಸ್ವರಕ್ಕೆ ಕಿವಿಗೊಡುವಳಾಗಿದ್ದಳು, ದೇವರ ವಾಕ್ಯವನ್ನು ಪ್ರೀತಿಸುವ ಆಕೆಯಾಗಿದ್ದಳು. ಹೌದು ಪ್ರಿಯರೇ, ಮತ್ತು ಎಲ್ಲರೂ ಆಕೆ ನೋಡಿ ಬಂದರೂ ಕೂಡ ನಂಬಲಿಲ್ಲ ಎಲ್ಲರೂ. ನೀನು ಆತನ ಅಂತೆ ಇರುವ ದೂತನನ್ನು ಕಂಡಿರುವೆ, ಹಗಲು ಕನಸು ಕಂಡಿರುವೆ ಎನ್ನುವಂತೆ ಮಾತಾಡುತ್ತಾರೆ. ಆದರೆ ಆಕೆ ದೃಢಚಿತ್ತಳಾಗಿ, ಇಲ್ಲ ನೋಡಿದ್ದೇನೆ, ಬನ್ನಿರಿ ಎಂದು ಕರೆದುಕೊಂಡು ಹೋಗಿ ನಿಜವಾಗಿ ಪೇತ್ರನಿರುತ್ತಾನೆ ಪ್ರಿಯರೇ. ಹೌದು, ಹೀಗೆ ರೋದೆ ಎಂಬ ಗುಲಾಬಿ ಎಂಬ ಹೆಸರು ಅರ್ಥವುಳ್ಳ ರೋದೆಯ ಆಕೆಯ ಜೀವಿತ ಶ್ರೇಷ್ಠವಾದ ಗುಣಾತಿಶಯ. ಒಂದನೇದು, ಆಕೆ ಪ್ರಾರ್ಥನಾ ಗುಂಪಿನೊಳಗೆ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವ ಮಗಳು. ಹೌದು ಪ್ರಿಯರೇ, ಆಕೆಯ ಪ್ರಾರ್ಥನೆಗೆ ಉತ್ತರ ಬಂದಿತ್ತು. ಹೌದು, ಪೇತ್ರನು ಬಾಗಿಲಲ್ಲಿ ಬಂದು ನಿಂತಿದ್ದನು. ಎರಡನೇದಾಗಿ, ಪೇತ್ರನಿಗೋಸ್ಕರ ಆತನನ್ನು ಬಿಡಿಸುವುದಕ್ಕೋಸ್ಕರ ಆಟದೊಂದಿಗೆ ಪ್ರಾರ್ಥಿಸಿದಳು ಪ್ರಿಯರೇ. ಹೌದು, ಆ ಗುಲಾಬಿ ಎಂದು ಅರ್ಥವುಳ್ಳ ರೋದೆ ಎಂಬ ದೇವರ ಮಗಳ ಎರಡನೆಯ ಶ್ರೇಷ್ಠವಾದ ಗುಣ ಅತಿಶಯ ಪೇತ್ರನಿಗೋಸ್ಕರ, ಯೇಸುವಿನ ಪ್ರಧಾನ ಶಿಷ್ಯನಿಗೋಸ್ಕರ ಆ ಬಂಡೆ ಎಂಬ ಪೇತ್ರನ ಮೇಲೆ ನಾನು ಸಭೆ ಕಟ್ಟುತ್ತೇನೆ ಎನ್ನುವಂತೆ ಮಾತನಾಡಿದ ಆ ಸಭೆಯ ಮುಖ್ಯಸ್ಥ, ಕುರಿಗಳಿಗೆ ಕಾಯಿ ನನ್ನ ಕುರಿಗಳನ್ನು ಮೇಯಿಸು ಎಂದು 3 ಸಾರಿ ಹೇಳಿದ ಆ ಯೇಸುವಿನ ಪ್ರಧಾನ ಶಿಷ್ಯನಾದ ಆ ಪೇತ್ರನಿಗೋಸ್ಕರ, ಆತನನ್ನು ಜೈಲಿನಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ ಹಠದೊಂದಿಗೆ ಪ್ರಾರ್ಥಿಸಿದ ಮಗಳು ಪ್ರೇರೆ. ಆದರೆ ನೀನು ನಾನು ಕೂಡ ಸೇವಕರಿಗೋಸ್ಕರ ಪ್ರಾರ್ಥನೆಯಲ್ಲಿ ಎತ್ತಿ ಹಿಡಿಯುತ್ತಿದ್ದೇವಾ? ಹೌದು ಪ್ರೇರೆ, ನಮ್ಮ ಸ್ವಂತ ಚಿಂತೆಗಳನ್ನೇ, ನಮ್ಮ ಸ್ವಂತ ಬಾಧೆಗಳನ್ನೇ, ನಮ್ಮ ಸ್ವಂತ ಕಷ್ಟ ಹಿಂಸೆ, ಹೌದು ಪ್ರೇರೆ, ಆಶೆ ಆಕಾಂಕ್ಷೆಗಳನ್ನೇ ಪ್ರಾರ್ಥನೆಯಲ್ಲಿ ಇಡುತ್ತಿದ್ದೇವಾ? ಇಲ್ಲ ಪ್ರೇರೆ, ನಾವು ಕೂಡ ಆ ರೋದೆ ಎಂಬ ಗುಲಾಬಿ ಹೆಸರುಳ್ಳ ಆ ಪರಿಮಳದಂತಿರುವ ರೋದೆ ಎಂಬ ದೇವರ ಮಗಳ ಪ್ರಾರ್ಥನಾ ಗುಂಪಿನ ಜೀವಿತ ನಮಗೂ ಆಸಕ್ತಿಯಿಂದ ಮಾಡಬೇಕಾಗಿದೆ. ಪೇತ್ರನಿಗೋಸ್ಕರ ಆಕೆ ಬಿಡದೆ ಹಠದಿಂದ ಪ್ರಾರ್ಥಿಸಿದಂತೆ ನಾವು ಕೂಡ ಅನೇಕ ನಿಜವಾದ ದೇವರ ಸೇವಕರಿಗೋಸ್ಕರ ಪ್ರಾರ್ಥಿಸಬೇಕಾಗಿದೆ. ಹೌದು, ಎತ್ತಿ ಹಿಡಿಯಬೇಕಾಗಿದೆ. ಹೌದು, ಅವರನ್ನು ಅಪಾಯದಿಂದ ತಪ್ಪಿಸಿ ಕಾಪಾಡು, ದೇವರ ಭಯ ಇಲ್ಲದಿರುವ ದುಷ್ಟ ಅನ್ಯ ಜನರಿಂದ ತಪ್ಪಿಸಿ ಕಾಪಾಡು ಎಂದು. ಹೌದು, ಒಂದನೇದು ರೋದೇಳು, ಆಕೆ ಪ್ರಾರ್ಥನಾ ಗುಂಪಿನೊಳಗೆ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸುವ ಆಕೆಯಾಗಿದ್ದಳು. ಎರಡನೇದು, ಪೇತ್ರನಿಗೋಸ್ಕರ ಹಠದಿಂದ ಪ್ರಾರ್ಥಿಸಿದಳು. ಮೂರನೇದು, ಆ ಗುಲಾಬಿ ಎಂಬ ಹೆಸರು ಅರ್ಥವುಳ್ಳ ಆ ರೋದೆಯ ಶ್ರೇಷ್ಠವಾದ ಗುಣಾತಿಶಯ. ಮೂರನೇದಾಗಿ, ರೋದೆ ಆ ಬಾಗಿಲು ತಟ್ಟುವ ಆ ಸ್ವರವನ್ನು ಜಾಗ್ರತೆಯಾಗಿ ಆಲಿಸಿದಳು ಪ್ರೇರೆ. ಪೇತ್ರನ ಸ್ವರವನ್ನು ಜಾಗ್ರತೆಯಾಗಿ ಆಲಿಸಿದಳು. ಅಷ್ಟು ಪ್ರಾರ್ಥನೆ ಗುಂಪಿನಲ್ಲಿ ಸ್ತುತಿಸುವಾಗಿರ್ಬೋದು, ಕೊಂಡಾಡುತ್ತಿರ್ಬೋದು, ಗಟ್ಟಿಯಾಗಿ ಪ್ರಾರ್ಥಿಸ್ತಿರ್ಬೋದು, ಕಣ್ಣೀರಿನಿಂದ ಪ್ರಾರ್ಥಿಸ್ತಿರ್ಬೋದು. ಅಂಥ ಶಬ್ದದಲ್ಲಿ ಕೂಡ ಸೂಕ್ಷ್ಮವಾಗಿ ಆಕೆಯ ಕಿವಿ ದೇವರು ತೆರೆದನು, ಪರಿಶುದ್ಧಾತ್ಮನು. ಹೌದು, ಆ ರೋದೆ ಎಂಬ ಗುಲಾಬಿ ಹೆಸರುಳ್ಳ ಆ ಮಗಳು ಆ ಪೇತ್ರನು ಬಾಗಿಲು ತಟ್ಟುವ ಸ್ವರವನ್ನು ಜಾಗ್ರತೆಯಾಗಿ ಆಲಿಸಿದಳು. ಹೌದು ಪ್ರೇರೆ, ನಾವು ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಓದುತ್ತೇವೆ. ರೆವಲ್ಯೂಷನ್ ಚಾಪ್ಟರ್ 3 ವರ್ಸ್ 20. ಇಗೋ, ನಾನು ಬಾಗಿಲಿನ ಬಳಿ ನಿಂತು ತಟ್ಟುತ್ತಿದ್ದೇನೆ ಎಂದು ಯೇಸು ಸ್ವರವನ್ನು ಕೇಳಿ ಆತನನ್ನು ಆಹ್ವಾನಿಸಿದಂತೆ ನಾವು ಆಕೆ ಪೇತ್ರನ ಸ್ವರವನ್ನು ಗುರುತಿಸಿದಳು ಪ್ರೇರೆ. ಹೌದು, ಅಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಆ ಸಭೆಗಳಿಗೆ ದೇವರಾತ್ಮನು ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂದು ದೇವರಾತ್ಮ ಹೇಳಿದಂತೆ ಆಕೆ ದೇವರಾತ್ಮನ ಸ್ವರವನ್ನು ಗುರುತಿಸಿದಳು ಪ್ರೇರೆ. ಪೇತ್ರನು ಬಂದಿದ್ದಾನೆ, ಇದು ಪೇತ್ರನ ಸ್ವರವೇ ಎಂದು ರೋದೆ ಎಂಬ ಮಗಳಿಗೆ ಪರಿಶುದ್ಧಾತ್ಮನು ಸ್ಪಷ್ಟವಾಗಿ ತಿಳಿಸಿದನು ಪ್ರೇರೆ. ದೃಢಚಿತ್ತಳಾಗಿ ಅರಿತುಕೊಂಡಳು. ಹೌದು, ನಾವು ಕೂಡ ನಮ್ಮ ಹೃದಯ ಎಂಬ ಬಾಗಿಲಲ್ಲಿ ಪ್ರಭು ಯೇಸು ನಿಂತಿದ್ದಾನೆ ಎಂದು ಗ್ರಹಿಸೋಣ ಪ್ರೇರೆ.
ಆತನ ಸ್ವರವನ್ನು ಕೇಳಿ ಆತನನ್ನು ನಾವು ಹೃದಯ ಬಾಗಿಲು ತೆರೆದು ಸ್ವಾಗತಿಸೋಣ. ಪ್ರಭು ನಮ್ಮೊಳಗೆ ಆಗಮಿಸುತ್ತಾನೆ, ನಮ್ಮೊಂದಿಗೆ ಊಟ ಮಾಡುತ್ತಾನೆ, ನಾವು ಆತನೊಂದಿಗೆ ಊಟ ಮಾಡುವಂತೆ ಅನುಗ್ರಹಿಸುತ್ತಾನೆ. ಪ್ರೇರೆ, ಆತನು ನಮ್ಮಲ್ಲಿ, ನಾವು ಆತನಲ್ಲಿ ನೆಲೆಗೊಂಡಿರುವಾಗ ಆ ಶ್ರೇಷ್ಠ ಭಾಗ್ಯ ಪ್ರೇರೆ. ಹೌದು, ಪರಿಶುದ್ಧ ಆತ್ಮನ ಮೂಲಕ ಇದೆಲ್ಲ ನೆರವೇರುತ್ತದೆ. ಹೀಗೆ ರೋದೆ ಎಂಬ ಮಗಳ, ಗುಲಾಬಿ ಎಂಬ ಹೆಸರುಳ್ಳ, ಆ ಪರಿಮಳದ ಹೆಸರುಳ್ಳ ರೋದೆ ಎಂಬ ಆ ಮಗಳ ಶ್ರೇಷ್ಠವಾದ ಗುಣಾತಿಶಯಗಳಲ್ಲಿ ಒಂದನೇದು, ಆಕೆ ಪ್ರಾರ್ಥನಾ ಗುಂಪಿನೊಳಗಿದ್ದಳು ಪ್ರೇರೆ. ಎರಡನೇದು, ಪ್ರಭುವಿನ ಪ್ರಧಾನ ಶಿಷ್ಯನಾದ ಅಪೊಸ್ತಲನಾದ ಪೇತ್ರನಿಗೋಸ್ಕರ ಹಠದಿಂದ ಪ್ರಾರ್ಥಿಸಿದಳು. ಮೂರನೇದಾಗಿ, ಆ ಪೇತ್ರನ ಸ್ವರವನ್ನು ಕಂಡುಹಿಡಿದಳು. ಪೇತ್ರನೇ ಬಾಗಿಲಲ್ಲಿ ಬಂದು ನಿಂತಿದ್ದಾನೆಂದು ಗುರುತಿಸಿದಳು. ನಾಲ್ಕನೇದು, ರೋದೆ ಎಂಬ ಆ ದೇವರ ಮಗಳು ಪೇತ್ರನ ಸ್ವರವನ್ನು ಕೇಳಿದ ಕೂಡಲೇ ಸಂತೋಷವಾಗಿ ಓಡಿ ಹೋಗಿ ಉಳಿದವರಿಗೆ ಹೇಳಿದಳು ಪ್ರೇರೆ. ಹೌದು, ಆಕೆ ಬಾಗಿಲು ತೆರಲಿಲ್ಲ, ಸಂತೋಷಪಟ್ಟಳು. ಆ ಸಂತೋಷ ಬೇರೆಯವರಿಗೆ ಹಂಚೋಣ ಎಂದು ಆ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸುವ ಗುಂಪಿನ ಬಳಿಗೆ, ಸ್ತ್ರೀ ಪುರುಷರ ಬಳಿಗೆ ವೇಗವಾಗಿ ಸಂತೋಷದಿಂದ ಓಡಿ ಹೋಗಿ ಉಳಿದವರಿಗೆ ಹೇಳಿದಳು. ನಿನ್ನ ಆತ್ಮೀಯ ಜೀವಿತದಲ್ಲಿ ಕೂಡ ಆ ಓಡುವಿಕೆ, ವಿಶ್ವಾಸದಲ್ಲಿ ಓಡುವಿಕೆ ತೀವ್ರವಾಗಿದೆಯಾ ಎಂದು ಪರೀಕ್ಷಿಸಬೇಕಾಗಿದೆ ಪ್ರಿಯ ದೇವರ ಮಗನೇ, ಮಗಳೇ, ಸೇವಕನೇ. ಹೌದು, ನಾವು ಕೂಡ ರೋದೆ ಎಂಬ ಆ ಗುಲಾಬಿ ಪರಿಮಳದಂತಿರುವ ಶ್ರೇಷ್ಠವಾದ ಗುಣಾತಿಶಯ ಉಳ್ಳ ಆ ರೋದೆ ಎಂಬ ಮಗಳ ಆಕೆಯಂತೆ ನಾವು ಕೂಡ ದೇವರ ಸೇವಕರ ಸ್ವರವನ್ನು ಕೇಳಿ ಕೂಡಲೇ ಸಂತೋಷವಾಗಿ, ಅಥವಾ ಪರಿಶುದ್ಧಾತ್ಮನ ವಾಕ್ಯ ಯೇಸುವಿನ ಸ್ವರವನ್ನು ಸಂತೋಷವಾಗಿ ಕೇಳಿ ಓಡಿ ದೇವರನ್ನು ಅರಿಯದವರಿಗೆ, ಹೌದು ಪ್ರೇರೆ, ಕೂಡಲೇ ಹೇಳಬೇಕಾಗಿದೆ. ಹೀಗೆ ನನ್ನ ಆತ್ಮೀಯ ಜೀವಿತದಲ್ಲಿ ವಿಶ್ವಾಸದ ಓಟ ತೀವ್ರವಾಗಿ ಮಾಡಬೇಕಾಗಿದೆ. ಹೌದು ಪ್ರೇರೆ. ಐದನೇದಾಗಿ, ಆ ರೋದೆ ಎಂಬ ಗುಲಾಬಿ ಹೆಸರಿನ ಪರಿಮಳವುಳ್ಳ ಆ ಶ್ರೇಷ್ಠವಾದ ಗುಣಾತಿಶಯವುಳ್ಳ ದೇವರ ಮಗಳು, ಐದನೇದಾಗಿ, ನೀನು ಹುಚ್ಚಳಾಗಿರುವೆ ಎಂದು ಆಕೆಯನ್ನು ಗದರಿಸಿದರೂ ಕೂಡ ಆಕೆ ತನ್ನನ್ನು ತಾನು ಹುಚ್ಚಳೆಂದು ಪರಿಗಣಿಸಲಿಲ್ಲ ಪ್ರೇರೆ. ಆಕೆ ತಾನು ಹೇಳಿದ್ದು ನಿಜವೆಂದು ದೃಢವಾಗಿ ನುಡಿಯುತ್ತಾಳೆ. ಯೇಸು ಕ್ರಿಸ್ತನು ಆತನ ಪ್ರಭುವಿನ ಸುವಾರ್ತೆ ಸಾರುವಾಗ ಇತರರು ನಮ್ಮನ್ನು ಹುಚ್ಚರಂತೆ ನೋಡಿದರೂ ಕೂಡ ಪರವಾಗಿಲ್ಲ, ಕ್ರಿಸ್ತನಲ್ಲಿ ನಾನು ಸ್ಥಿರವಾಗಿದ್ದೇನೆ ಎಂದು ನಾವು ಗುರುತಿಸಬೇಕಾಗಿದೆ ಪ್ರೇರೆ. ಸ್ಥಿರವಾಗಿದ್ದೀವ ಇಲ್ಲ ಪ್ರಶ್ನೆ. ಹೌದು ಪ್ರೇರೆ. ಹೀಗೆ ಆ ದಿನ ಆ ರೋದೆ ಎಂಬ ಗುಲಾಬಿ ಪರಿಮಳದಂತೆ ಹೆಸರಿರುವ ಆ ದೇವರ ಮಗಳು ಆ ಪೇತ್ರನನ್ನು ನೋಡಿ ಸಂತೋಷಿಸಿದಳು ಪ್ರೇರೆ. ನಾವು ಕೂಡ ನಮ್ಮ ಯೇಸು ಕ್ರಿಸ್ತನನ್ನು, ಆತ್ಮದ ಮೊದಲಿಂಗನನ್ನು, ಲೋಕರಕ್ಷಕನನ್ನು, ಒಳ್ಳೆಯ ಕುರುಬನನ್ನು, ಇಮ್ಮಾನುವೇಲನಾಗಿ ನಮ್ಮೊಂದಿಗೆ ಯಾವಾಗಲೂ ಇರುವ ಆತನನ್ನು, ಯುಗದ ಸಮಾಪ್ತಿವರೆಗೆ ನಮ್ಮೊಂದಿಗೆ ಇರುತ್ತೇನೆ ಎಂದು ಹೇಳಿದ ಆತನನ್ನು, ನಾನು ನಿಮ್ಮನ್ನು ತಿರುಗಿ ನೋಡುತ್ತೇನೆ, ನಿಮ್ಮ ದುಃಖವು ಆನಂದ ಬರುತ್ತದೆ, ಆನಂದ ಯಾರು ತೆಗೆದು ಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ ಆತನನ್ನು, ಹೌದು ಪ್ರೇರೆ, ನಮ್ಮ ಪಾಪಗಳಿಂದ ನಮ್ಮನ್ನು ರಕ್ಷಿಸಿ ಕಾಯುವಾತನನ್ನು, ಸೈತಾನನ ಕಾರ್ಯಗಳನ್ನು ನಮ್ಮ ದೇಹ ಆತ್ಮ ಪ್ರಾಣದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ, ಸಭೆಯಲ್ಲಿ, ನೆರೆಹೊರೆಯವರಲ್ಲಿ ನಾಶ ಮಾಡಲು ಪ್ರತ್ಯಕ್ಷನಾದ ಕ್ರಿಸ್ತನ ಅಭಿಷೇಕ ನೀಡುವಾತನನ್ನು ನಾವು ನೋಡಿ ಆನಂದಿಸಬೇಕಾಗಿದೆ ಪ್ರಿಯ, ಅನುಭವಿಸಬೇಕಾಗಿದೆ. ನಮ್ಮ ಪ್ರಭು ಎಷ್ಟು ಮಾಧುರ್ಯವುಳ್ಳವನು ಎಂದು ರುಚಿ ನೋಡಿ ತಿಳಿದುಕೊಳ್ಳಬೇಕಾಗಿದೆ. ಹೌದು ಪ್ರೇರೆ, ನಾವು ಕೀರ್ತನೆಗಳ ಗ್ರಂಥ 34ನೇ ಅಧ್ಯಾಯ 6-7ನೇ ವಾಕ್ಯದಲ್ಲಿ ಓದುತ್ತೇವೆ. ನಮ್ಮ ಪ್ರಭು ಎಷ್ಟು ಮಾಧುರ್ಯವುಳ್ಳವನು ಎಂದು ರುಚಿ ನೋಡಿ ತಿಳಿಯಬೇಕಾಗಿದೆ ಪ್ರತಿಯೊಬ್ಬ ದೇವರ ಮಗ, ಮಗಳು, ಸೇವಕ. ಹೌದು ಪ್ರೇರೆ. ಹೀಗೆ ಒಂದನೇದಾಗಿ, ರೋದೆ ಎಂಬ ಆ ದೇವರ ಮಗಳ ಶ್ರೇಷ್ಠವಾದ ಗುಣಾತಿಶಯ, ಆಕೆ ಪ್ರಾರ್ಥನಾ ಗುಂಪಿನೊಳಗೆ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸುವ ಆಕೆಯಾಗಿದ್ದಳು. ಉತ್ತರ ಪಡೆಯುವಂಥ ಮನಸ್ಸು, ಹೃದಯ ಆಕೆಗಿತ್ತು. ಎರಡನೇದಾಗಿ, ಪೇತ್ರನಿಗೋಸ್ಕರ ಬಿಡುಗಡೆಗೋಸ್ಕರ ಹಠದೊಂದಿಗೆ ಪ್ರಾರ್ಥಿಸಿದಳು. ಮೂರನೇದಾಗಿ, ಪೇತ್ರನು ಬಾಗಿಲಲ್ಲಿ ತಟ್ಟುತ್ತಾ ನಿಂತಿದ್ದಾನೆಂದು ಗುರುತಿಸಿದಳು. ನಾಲ್ಕನೇದು, ಆ ಸ್ವರ ಕೇಳಿದ ಕೂಡಲೇ ಸಂತೋಷದಿಂದ ಪೇತ್ರನು ಬಂದಿದ್ದಾನೆ ಎಂದು ಆ ಸಂತೋಷವನ್ನು ವಿಶ್ವಾಸಿಗಳಿಗೆ ಹಂಚಿಕೊಳ್ಳಲು ಓಡಿ ಹೋದಳು ಪ್ರೇರೆ. ಆತ್ಮೀಯ ಜೀವಿತದ ಆ ತೀವ್ರವಾದ ಓಟ ಆಕೆಯಲ್ಲಿ ಕಂಡುಬಂತು. ಐದನೇದಾಗಿ, ಆ ವಿಶ್ವಾಸಿ ಗುಂಪು ಅತ್ಯಾಸಕ್ತಿಯಿಂದ ಪ್ರಾರ್ಥಿಸುತ್ತಿದ್ದಾರೆ ಪೇತ್ರನ ಬಿಡುಗಡೆಗಾಗಿ. ಆ ಪೇತ್ರನು ಬಂದಿದ್ದಾನೆ, ಬಾಗಿಲಲ್ಲಿ ನಿಂತುಕೊಂಡಿದ್ದಾನೆ ಎಂದು ಹೇಳಿದರೂ ಕೂಡ ಅವರು ವಿಶ್ವಾಸಿಸದೆ ಆಕೆ ಹೇಳಿದ ಸತ್ಯವನ್ನೇ, ನೀನು ಹುಚ್ಚಳಾಗಿರುವೆ ಎಂದು ಆಕೆಯನ್ನು ಗದರಿಸಿದಾಗ್ಯೂ ಆಕೆ ತಾನು ಹೇಳಿದ್ದು ನಿಜ ಎಂದು ದೃಢವಾಗಿ ನುಡಿಯುತ್ತಾಳೆ ಪ್ರೇರೆ. ಅಂತ ದೃಢವಾದ ವಿಶ್ವಾಸ, ದೇವರಿಗೆ ಶರಣಾಗತವಾದ ವಿಶ್ವಾಸ, ಸೈತಾನನ್ನು ಎದುರಿಸಿ ಓಡಿಸುವ ವಿಶ್ವಾಸ ನಮ್ಮೆಲ್ಲರಿಗೂ ಬೇಕಾಗಿದೆ ಪ್ರೇರೆ. ರೋದೆಯಂತೆ ನಾವು ಅತ್ಯಾಸಕ್ತಿಯನ್ನು ಪ್ರಾರ್ಥಿಸಬೇಕಾಗಿದೆ. ಹೀಗೆ ಪ್ರೇರೆ,
ನಾವು ಪ್ರಭು ಯೇಸುವನ್ನು ನೋಡಿ ಆನಂದಿಸಬೇಕಾಗಿದೆ ನಮ್ಮ ಹೃದಯದಲ್ಲಿ. ಹೌದು, ನಾವು ಪರಮಗೀತೆ 5ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರಿಯರೇ. ಪರಮಗೀತೆ